ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಸುಮಾರು ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆಗ್ತಾ ಇದ್ರ ನೋಡಿದೆ, ನಮ್ಮ ಕರ್ನಾಟಕದ ಲೋಕಲ್ ಟೂರ್ನಮೆಂಟ್ ಬಗ್ಗೆ ಮಾತಾಡಮ್ಮ ಸ್ವಲ್ಪ ಅಂತ. ಹೌದು, ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ ಶ್ರೀರಾಮ್ ಮಹಾರಾಜ ಟ್ರೋಫಿ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ಗಳು ಆಗ್ತಾ ಇದೆ. ಸೊ ಇನ್ ಕೇಸ್ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಹೋಗ್ಬಿಟ್ಟು ವಿಸಿಟ್ ಹಾಕೋದು. ನಾಳಿನ ಮ್ಯಾಚಸ್ ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ. ಬೆಂಗಳೂರು ಬ್ಲಾಸ್ಟರ್ಸ್ ವರ್ಸಸ್ ಗುಲ್ಬರ್ಗಾ ಮಿಸ್ಟೀಸು 3 ಗಂಟೆ ಮ್ಯಾಚು, ಜೊತೆಗೆ ಶಿವಮೊಗ್ಗ ಲಯನ್ಸ್ ವರ್ಸಸ್ ಮೈಸೂರು ವಾರಿಯರ್ಸು 7 ಗಂಟೆ ಮ್ಯಾಚ್ ಆಗ್ತಾ ಇದೆ. ಒಂದೇ ಮ್ಯಾಚಿಗೆ ನೀವು ಟಿಕೆಟ್ ತಗೊಂಡ್ರಿ ಅಂದರೆ 2 ಮ್ಯಾಚ್ನ ಕೂಡ ನೋಡ್ಕೊ ಬರ್ಬೋದು. ಅಂದರೆ ಎರಡಕ್ಕೂ ಸೇರ್ಬಿಟ್ಟೇ ತಗೊಂತಾರೆ ಅವರು. ಸೊ ಒಂದ್ಸಲ ಎಂಟ್ರಿ ಕೊಟ್ರಿ ಅಂದರೆ 3 ಗಂಟೆಗೆ ಎಂಟ್ರಿ ಕೊಟ್ರಿ ಅಂದರೆ ಬೇಕಾದ್ರೆ ನೀವು 10 ಗಂಟೆವರೆಗೂ ಕೂಡ ಟೈಮ್ ಪಾಸ್ ಮಾಡ್ಕೊಂಡು ಬರ್ಬೋದು. ಸುಮಾರು ಜನ ಹೋಗಿರೋದಿಲ್ಲ ಸ್ಟೇಡಿಯಂಗೆ. ಸೊ ನಿಮಗೆ ಇದೊಂದು ಒಳ್ಳೆ ಅವಕಾಶ. ಏನಕ್ಕೆ ಅಂತಂದರೆ ಕಡಿಮೆ ರೇಟಿಗೆ ಟಿಕೆಟ್ಸು ಸಿಗ್ತದೆ. ಜಸ್ಟ್ ಒಂದು 150 ರೂಪಾಯಿಂದ ಸ್ಟಾರ್ಟ್ ಆಗ್ತದೆ ಟಿಕೆಟ್ಸ್ಗಳು. ಟಿಕೆಟ್ಸ್ನ ಎಲ್ಲಿ ಬುಕ್ ಮಾಡೋದು ಅನ್ನೋದು ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ದೀರಾ. ಜೊತೆಗೆ ಎಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಮಹಾರಾಜ ಟ್ರೋಫಿ ಅನ್ನೋದ್ರ ಬಗ್ಗೆನೂ ಕೂಡ ಕೇಳ್ತಾ ಇದ್ದೀರಾ. ಬ್ರಾಡ್ಕಾಸ್ಟ್ ಆಗುತ್ತೆ ಮಹಾರಾಜ ಟ್ರೋಫಿ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ. ಇನ್ನು ಡಿಜಿಟಲ್ ವಿಚಾರಕ್ಕೆ ಬಂತು ಅಂದ್ರೆ ಡಿಜಿಟಲ್ ಅಲ್ಲಿ ಇದು ಫ್ಯಾನ್ ಕೋಡ್ ಅಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಅಂತ ಅಪ್ಡೇಟ್ ಇದೆ ಮಗ. ಹಾಟ್ಸ್ಟಾರ್ ಅಲ್ಲಿ ಇದು ಬರೋದಿಲ್ಲ, ಫ್ಯಾನ್ ಕೋಡ್ ಅಪ್ಲಿಕೇಶನ್ ಅಲ್ಲಿ ಬರುತ್ತೆ. ಸ್ಟಾರ್ ಸ್ಪೋರ್ಟ್ಸ್ 1 ಅಲ್ಲೇ ನೋಡಿ, ಸುಮ್ಮನೆ ಏನಕ್ಕೆ ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡದಲ್ಲಿ, ಆಮೇಲೆ ಸ್ಟಾರ್ ಸ್ಪೋರ್ಟ್ಸ್ 1 ಇಂಗ್ಲೀಷ್ ಅದು ಇದೆಲ್ಲ ಇಟ್ಕೊಂಡು ಹಿಂದಿ ಎಲ್ಲ ಇಟ್ಕೊಂಡು ಬರ್ತಾ ಇಲ್ಲ ಅಂತ ಅನ್ನಕ್ಕೆ ಹೋಗ್ಬಿಡಿ. ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡದಲ್ಲಿ ಅಷ್ಟೇ ಬರೋದಿತ್ತು. ಜೊತೆಗೆ ಸ್ಟಾರ್ ಸ್ಪೋರ್ಟ್ಸ್ 2 ಅಲ್ಲೂ ಕೂಡ ಬರುತ್ತೆ ಅಂತ ಅಪ್ಡೇಟ್ ಇದೆ ಮಗ. ಸ್ಟಾರ್ ಸ್ಪೋರ್ಟ್ಸ್ 2 ಗೊತ್ತಿಲ್ಲ ಅದು ಯಾವ ಲ್ಯಾಂಗ್ವೇಜಲ್ಲಿ ಬ್ರಾಡ್ಕಾಸ್ಟ್ ಮಾಡ್ತಾರೆ ಅಂತ. ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡದಲ್ಲಿ ಇದು ಬರ್ತಾ ಇದೆ. ಸೊ ಓಕೆ, ಟಿಕೆಟ್ಸ್ ವಿಚಾರಕ್ಕೆ ಬಂತು ಅಂದರೆ ಹೆಂಗೆ ಟಿಕೆಟ್ಸ್ನ ಬುಕ್ ಮಾಡೋದು, ಎಲ್ಲಿದೆ ಟಿಕೆಟ್ಸ್ಗಳು ಅಂತ ಕೇಳಿದ್ರೆ ಆನ್ಲೈನ್ ಟಿಕೆಟ್ಸ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ. ಪೇಟಿಎಮ್ ಇನ್ಸೈಡರ್, ಪೇಟಿಎಮ್ ನಾನು ಬೇಕಾದ್ರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆದರೆ ಸೊ ಲಿಂಕ್ನ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಪೇಟಿಎಮ್ ಅಪ್ಲಿಕೇಶನ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಪೇಟಿಎಮ್ ಅಪ್ಲಿಕೇಶನಲ್ಲಿ ಇವೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ, ಅಥವಾ ಲಿಂಕ್ ಕೊಟ್ಟಿಲ್ಲ ಅಂತಂದರೆ ಇವೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ಮಹಾರಾಜ ಟ್ರೋಫಿ ಅಂತ ಸರ್ಚ್ ಮಾಡಿದ್ರಿ ಅಂತಂದರೆ ನಾಳಿನ ಮ್ಯಾಚ್ ತೋರಿಸ್ತಾ ಇದೆ, ನೋಡ್ತಿರ್ಬೋದು. ಕಲ್ಯಾಣಿ ಬೆಂಗಳೂರು ಬ್ಲಾಸ್ಟರ್ಸ್ ವರ್ಸಸ್ ಗುಲ್ಬರ್ಗಾ ಮಿಸ್ಟೀಸ್ ಆ್ಯಂಡ್ ಶಿವಮೊಗ್ಗ ಲಯನ್ಸ್ ವರ್ಸಸ್ ಮೈಸೂರು ವಾರಿಯರ್ಸ್ ಅಂತ ಮ್ಯಾಚ್ ಇದೆ. 3 ಗಂಟೆಗೆ ಎಂಟ್ರಿ ಇದೆ. ಸೊ ಇದನ್ನು ಬೇಕಾದ್ರೆ ಬುಕ್ ಮಾಡ್ಕೋಬೋದು. 150 ಸ್ಟಾರ್ಟಿಂಗ್ ಇದೆ. ಬೈನೋ ಮೇಲೆ ಕ್ಲಿಕ್ ಮಾಡ್ಕೊಂತು ಅಂತಂದರೆ ಇಲ್ಲಿ ನಿಮಗೆ ಟೋಟಲ್ ಅವೈಲೇಬಲ್ ಸ್ಟ್ಯಾಂಡ್ಸ್ಗಳು ತೋರಿಸ್ತಾ ಇರುತ್ತೆ. ಇಲ್ಲಿ ಅಮೌಂಟ್ನ ಕ್ಲಿಕ್ ಮಾಡ್ಕೊಳ್ಳಿ, ಯಾವ ಸ್ಟ್ಯಾಂಡ್ಸ್ ಅವೈಲೇಬಲ್ ಇದೆ ಅಂತ. 150 ರೂಪೀಸ್ಗೆ ಇವಾಗ ಸದ್ಯಕ್ಕೆ ಡಿ ಕಾರ್ಪೊರೇಟ್ ಮತ್ತು ಬಿ ಸ್ಟ್ಯಾಂಡ್ ಅವೈಲೇಬಲ್ ಇದೆ. 200 ರೂಪೀಸ್ಗೆ ಸಿ ಸ್ಟ್ಯಾಂಡ್ ಅವೈಲೇಬಲ್ ಇದೆ. ಜೊತೆಗೆ 300 ರೂಪೀಸ್ಗೆ P1 ಸ್ಟ್ಯಾಂಡು ಜೊತೆಗೆ P1 ಸ್ಟ್ಯಾಂಡ್ ಎಲ್ಲೋ ಅವೈಲೇಬಲ್ ಇದೆ. P1 ಸ್ಟ್ಯಾಂಡು ಬೆಟರ್ ಆಗಿರುತ್ತೆ, ಬಟ್ ಅಮೌಂಟು ಕೂಡ ಜಾಸ್ತಿ. 150 ರೂಪೀಸು ನೀವು ಏನು ಕಳ್ಕೊಳ್ಳೋಂಥದ್ದೆಲ್ಲ ಏನಿಲ್ಲ. ಇನ್ ಕೇಸ್ ಏನಾದ್ರು ನೀವು ಸ್ಟೇಡಿಯಂಗೆ ಹೋಗಿಲ್ಲ ಅಂತಂದರೆ ಇದೊಂದು ಒಳ್ಳೆ ಅವಕಾಶ. ಆ ಸ್ಟೇಡಿಯಮ್ದು ಚಾರ್ಟ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ಅಲ್ಲಿ ಡಿ ಕಾರ್ಪೊರೇಟ್ ಅಥವಾ ಬಿ ಸ್ಟ್ಯಾಂಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೆಕ್ಸ್ಟ್ ಇಂಟರ್ಫೇಸಿಗೆ ಕರ್ಕೊಂಡು ಹೋಗುತ್ತೆ. 150 ರೂಪೀಸ್ನ ಆ್ಯಡ್ ಮಾಡ್ಕೊಳ್ಳಿ, ಅಥವಾ ನೀವು ಎಷ್ಟು ಸೀಟ್ ಕರ್ಕೊಂಡು ಹೋಗ್ತಿರೋ ಆ ಸೀಟ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ನನಗೆ ಜಸ್ಟ್ ಫಾರ್ ಎಕ್ಸಾಂಪಲ್ 1-2 ಸೀಟ್ನ ನಿಮಗೆ ಆ್ಯಡ್ ಮಾಡಿದ್ದೀನಿ ತೋರ್ಸೋಕ್ಕೋಸ್ಕರ ಅಷ್ಟೇ. ಆ್ಯಡ್ ಟು ಕಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂತು ಅಂತಂದರೆ ನೀವು ಇಲ್ಲಿ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಪೇಮೆಂಟ್ ಕ್ಲಿಯರ್ ಆಯಿತು ಅಂದರೆ ನಿಮಗೆ ಟಿಕೆಟ್ ಬರುತ್ತೆ. ಆ್ಯಂಡ್ ಫಿಸಿಕಲ್ ಟಿಕೆಟ್ನ ಅಗತ್ಯತೆ ಎಲ್ಲ ಏನಿರೋದಿಲ್ಲ. ನೀವು ಬೇಕಾದ್ರೆ ಇದನ್ನ ಟಿಕೆಟ್ ಏನಿರುತ್ತೆ, ಈ ಟಿಕೆಟ್ ಜನರೇಟ್ ಆಗಿರೋದು ಇದನ್ನೇ ತೋರಿಸ್ಬಿಟ್ಟು ಆರಾಮಾಗಿ ಹೋಗಬಹುದು, ಅಥವಾ ಅಲ್ಲೇ ಬೇಕಾದ್ರೆ ಟಿಕೆಟ್ನ ತೊಗೊಬೋದು ಅಂತ ಕಾಣಿಸುತ್ತೆ. ನಾನು ಆನ್ಲೈನಲ್ಲಿ ಹೆಂಗೆ ಬುಕ್ ಮಾಡೋದು ಅಂತ ತೋರಿಸ್ತೆ ಅಷ್ಟೇ. ಅಲ್ಲೇ ಗೊತ್ತಿಲ್ಲ ಯಾವ ಗೇಟಲ್ಲಿ ಟಿಕೆಟ್ ಇಶ್ಯೂ ಮಾಡ್ತಾರೆ ಅಂತೆಲ್ಲ. ಸೊ ಓಕೆ, ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಿಮಗೆ ಅಂಥ ಹೆವಿ ಡಿಮ್ಯಾಂಡ್ ಏನಿದೆಲ್ಲ ಖಾಲಿನೇ ಹೊಡಿತಾ ಇರ್ತಾರೆ. ಹೋಗ್ಬಿಟ್ಟು ನೋಡಿ. ನಾನು ಹೋಗೋದಕ್ಕೆ ಟ್ರೈ ಮಾಡ್ತೀನಿ ಯಾವುದಾನ ಒಂದು ದಿನ, ಬಟ್ ಇನಿಷಿಯಲಿನೇ ಹೋಗೋದಿಲ್ಲ. ಸೊ ಸ್ವಲ್ಪ ದಿನ ಕಳೀಲಿ, ಒಂಥರ ಇಂಟೆನ್ಸ್ ಆಗಲಿ ಟೂರ್ನಮೆಂಟು, ಅವಾಗ ಹೋದ್ರೆ ಸ್ವಲ್ಪ ಮಜಾ ಇರುತ್ತೆ. ಸೊ ನಿಮಗೆ ಹೋಗ್ಬೇಡಿ ಅಂತ ಹೇಳ್ತಿಲ್ಲ, ಫಸ್ಟ್ ಮ್ಯಾಚ್ ನೀವು ಹೋಗಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದರೆ ಕಮ್ಮಿಗೆ ಸಿಗ್ತದೆ ಟಿಕೆಟ್. 150 ರೂಪೀಸ್ ಎಲ್ಲ ಏನಂತ ಏನು ದೊಡ್ಡ ಡೀಲ್ ಏನಲ್ಲ. ಸೊ ಓಕೆ, ಇಂಟ್ರೆಸ್ಟ್ ಇದ್ದವರು ಹೋಗ್ಬೋದು ಮಗ. ಸುಮಾರು ಜನ ಕೇಳ್ತಿಲ್ಲ ಮಹಾರಾಜ ಟ್ರೋಫಿ ಅಂತ ವಿಡಿಯೋ ಮಾಡಿ ಅಂತ. ಸೊ ಇದಿಷ್ಟು ಮಹಾರಾಜ ಟ್ರೋಫಿ ರಿಲೇಟೆಡ್ ಅಪ್ಡೇಟು. ನಾಳೆಯಿಂದ ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡದಲ್ಲಿ ಮ್ಯಾಚ್ ನೋಡಿ ಇಂಟ್ರೆಸ್ಟ್ ಇತ್ತು ಅಂತಂದರೆ. ಆಮೇಲೆ ಏನು ಗುರು ನಾವು ಮ್ಯಾಚ್ಗಳು ನೋಡ್ಕೊಂಡು ಕೂತ್ಕೊಂಡ್ರೆ ಏನು ಕೆಲಸ ಏನಿರಲ್ಲ, ಬರೀ ಮ್ಯಾಚ್ ನೋಡ್ಕೊಂಡು ಕೂತ್ಕೊಳ್ಳೋಣ ನಾವು ಅಂತ ಊದ್ಬಿಟ್ರೆ ಆಮೇಲೆ ನನಗೆ ಸಿಗೋಣ ಮುಂದಿನ ನೋಡಿದಲ್ಲಿ. ಬಾಬಾ.